ಲಕ್ಷ್ಮಿ ಫೋನ್ ಮಾಡಿದಾಳೆ, ಏನಾಗಿರ್ಬೋದು? ಇಲ್ಲಿ ಕೊಡಿ ಡ್ಯಾಡಿ, ನಾನು ಮಾತಾಡ್ತೀನಿ. ಚೆನ್ನಾಗಿದ್ದೀರಾ ಅತ್ತೆ? ನಿನ್ ಬಾಯ್ ತುಂಬಾ ಅತ್ತೆ ಕರಿತಾ ಇದ್ರೆ ಸ್ವೀಟ್ ತಿಂದ ಹಾಗೆ, ಗಾಳಿಲಿ ಹಾರ್ತಾ ಇರೋ ಹಾಗೆ ತುಂಬಾ ಖುಷಿ ಆಗ್ತಿದೆ ಕಲ್ಯಾಣಿ. ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ ಕಲ್ಯಾಣಿ? ನಾವ್ ಹೇಗಿದ್ದೀವಿ ಅಂತ ಹೇಗ್ ಹೇಳಿ ಅತ್ತೆ? ನಾವು ಕಂಡಿದ್ ಕನ್ಸೆಲ್ಲ ಕನ್ಸಾಗೆ ಉಳಿತಾ ಇದೆ. ನಮ್ ಬಗ್ಗೆ ಬಿಟ್ಬಿಡಿ ಅತ್ತೆ. ನೀವ್ ಹೇಳಿ. ನೀವು ಕಾರಿಂದ ಗೌರಮ್ಮನ್ ಗುದ್ದಿದ್ರಾ? ಕಾವೇರಿ ಹೇಳಿದ್ಲು ಈಗ ಗೌರಮ್ಮ ಕೋಮದಲ್ಲಿದ್ದಾಳಂತೆ. ಹೌದು ಅತ್ತೆ, ನಮ್ ಕರ್ಮಕ್ಕೆ ಅವಳು ಕೋಮಾಗೆ ಹೋಗ್ಬಿಟ್ಲು. ಅದ್ರಿಂದಾಗಿ ನಾವೆಲ್ಲಿಗೂ ಹೋಗಕ್ಕಾಗ್ತಿಲ್ಲ. ಅದೇನ್ ಕಲ್ಯಾಣಿ ಹಾಗೆ ಹೇಳ್ತಾ ಇದ್ಯಾ? ಹೌದು ಅತ್ತೆ, ಆ ಗೌರಮ್ಮಂಗೆ ಕಾರಿಂದ ಗುದ್ದಿರೋ ಕಾರಣಕ್ಕೆ ಪೊಲೀಸರು ನಮ್ ಪಾಸ್ಪೋರ್ಟ್ನ ಇಸ್ಕೊಂಡ್ರು. ಅಮೆರಿಕಾಗ್ ಹೋಗ್ಬೇಕು ಅನ್ನೋ ನಮ್ಮ ಆಸೆ ಹಾಗೆ ಉಳ್ಕೊಂಡ್ಬಿಡ್ತು. ಛೇ, ಎಲ್ಲ ಆ ಗೌರಮ್ಮ ಕೋಮಾಗ್ ಹೋಗಿದ್ರಿಂದಾನೆ. ನೀನ್ ತಲೆ ಕೆಡ್ಸ್ಕೋಬೇಡ ಕಲ್ಯಾಣಿ. ಕಾವೇರಿ ನಡವಳಿಕೆ ನೋಡ್ತಾ ಇದ್ರೆ ಗೌರಮ್ಮ ಕೋಮಾಗ್ ಹೋಗಿರೋ ಹಾಗೆ ಕಾಣಿಸ್ತಾ ಇಲ್ಲ, ಕೋಮದಲ್ಲಿರೋ ಹಾಗೆ ನಾಟಕ ಮಾಡ್ತಿರೋ ತರ ಅನಿಸ್ತಾ ಇದೆ. ಏನ್ ಹೇಳ್ತಿದ್ದೀರಾ ಅತ್ತೆ? ನೀವ್ ಅಮೆರಿಕಾಗ್ ಹೋಗೋದು ಕಾವೇರಿಗೆ ಇಷ್ಟ ಇಲ್ದೆ ನಿಮ್ಮನ್ ತಡಿಯಕ್ಕೋಸ್ಕರ ಅವಳ ಫ್ರೆಂಡ್ ಜೊತೆ ಸೇರ್ಕೊಂಡು ಈ ತರ ನಾಟಕ ಮಾಡ್ತಿರ್ಬೋದಲ್ಲ. ಹೌದು ಅತ್ತೆ, ನನ್ಗೂ ಅದೇ ಅನುಮಾನ ಇತ್ತು. ಈಗ ನೀವ್ ಹೇಳ್ತಿರೋದ್ ಕೇಳಿ ಇವಾಗ ಸ್ವಲ್ಪ ಕ್ಲಾರಿಟಿ ಬರ್ತಿದೆ. ಅಲ್ಲಾಗ್ತಿರೋದನ್ನೆಲ್ಲ ನೀವು ನನಗೆ ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅತ್ತೆ. ಅದೇನ್ ಕಲ್ಯಾಣಿ ಹಾಗೆ ಮಾತಾಡ್ತಿದ್ಯಾ? ಎಷ್ಟೇ ಆದ್ರೂ ನೀನ್ ಈ ಮನೆಗೆ ಸೊಸೆ ಆಗೋಳು. ನಿನ್ನ ಹುಷಾರಾಗಿ ಕಾಪಾಡ್ಕೊಳ್ಳೋದು ನನ್ ಜವಾಬ್ದಾರಿ. ಆದ್ರೆ ನೀನ್ ನಮ್ಮ ಮನೆಗ್ ಸೊಸೆ ಆಗಿ ಬರೋವರೆಗೂ ನಾನ್ ಮಾಡಿರೋ ಸಹಾಯನ ನೆನ್ಪಲ್ಲಿಟ್ಕೋ ಸಾಕು. ಆಯ್ತು ಅತ್ತೆ, ನೆನ್ಪಿಟ್ಕೋತೀನಿ. ಇನ್ನೊಂದ್ ಮಾತು ಅತ್ತೆ, ನಾವೀಗ ನಿಮ್ ಮನೆಗ್ ಬರ್ತಿದೀವಿ. ನಿಜನಾ ಕಲ್ಯಾಣಿ? ನಿಜವಾಗ್ಲೂ ಅತ್ತೆ, ಆ ಕಾವೇರಿ ಆ ಗೌರಮ್ಮನ್ ಜೊತೆ ಸೇರಿ ನಾಟಕ ಮಾಡಿ ನಮ್ಮ ಅಮೆರಿಕಾ ಟ್ರಿಪ್ನ ಹಾಳು ಮಾಡಿದ್ಲಲ್ವಾ, ಅದಕ್ಕೆ ಅಲ್ಲಿಗೆ ಬಂದು ಅವಳಿಗೊಂದು ಝಲಕ್ ತೋರಿಸ್ಬೇಕು ಅನ್ಕೊಂಡಿದೀನಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಕಲ್ಯಾಣಿ? ಕೇಳೋಕ್ಕಿಂತ ನೋಡಿದ್ರೇನೆ ಚೆನ್ನಾಗಿರುತ್ತೆ ಅತ್ತೆ. ಆಯ್ತು ಕಲ್ಯಾಣಿ, ಆ ಕಾವೇರಿ ವಿಷಯದಲ್ಲಿ ನೀವ್ ಏನ್ ಮಾಡಿದ್ರು ನನಗೆ ಖುಷಿ ಆಗುತ್ತೆ. ಬೇಗ ಬಂದ್ಬಿಡಿ. ಅವಳು ಅಳೋದನ್ನ ನೋಡೋದಕ್ಕೆ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ. ಸರಿ ಅತ್ತೆ. ಒಂದ್ ನಿಮಿಷ ಕಲ್ಯಾಣಿ. ಅತ್ತೆ, ಚಿಕ್ಕಪ್ಪ ಮಾತಾಡ್ತಾರಂತೆ. ಲಕ್ಷ್ಮಿ, ಹೇಳಿ ಅಗ್ನಿದೇವ ಅವರೇ. ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮನೆಗೆ ನಾವು ಬರ್ತಾ ಇದ್ದೀವಿ. ನಾವು ಬರೋದ್ರೊಳಗಡೆ ನೀನು ನಮಗೊಂದು ಸಹಾಯ ಮಾಡಬೇಕು. ಮಾಡ್ತೀಯಲ್ವ ಲಕ್ಷ್ಮಿ? ಕಲ್ಯಾಣಿ ನಮ್ಮನೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ನನ್ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ಅಂಥದ್ರಲ್ಲಿ ಸಹಾಯ ಲೆಕ್ಕನ? ಹೇಳಿ ಅಗ್ನಿದೇವ ಅವರೇ. ಆಯ್ತು ಅಗ್ನಿದೇವ ಅವರೇ. ನೀನು ಮಾತ್ರ ನಾನು ಹೇಳ್ದಾಗೆ ಮಾಡಿಬಿಟ್ರೆ ಆ ಕಾವೇರಿನ ಈಸಿಯಾಗಿ ಓಡಿಸ್ಬೋದು. ಆಮೇಲೆ ನೀನೇನೇನು ಅಂದ್ಕೊಂಡಿದ್ಯೋ ಅದೆಲ್ಲ ನಡೆಯುತ್ತೆ. ನಾವು ಅಂದ್ಕೊಂಡಿರೋದು ನಡೆಯುತ್ತೆ. ಏನಂತೀಯ ಲಕ್ಷ್ಮಿ? ನೀವೇನ್ ಹೇಳ್ತಿರೋ ಹಾಗೆ ಮಾಡ್ತೀನಿ ಅಗ್ನಿದೇವ ಅವರೇ. ನೀವ್ ಹೇಳಿದನ್ನ ಚಾಚು ತಪ್ಪದೆ ಮಾಡ್ತೀನಿ. ಕಾವೇರಿನ ಓಡ್ಸೋದಕ್ಕೆ ಎಷ್ಟು ದಾರಿ ಇದೆಯೋ ಎಲ್ಲಾ ದಾರಿನೂ ಉಪಯೋಗಿಸ್ತೇನೆ. ಅವಳಿ ಮನೆಯಿಂದ ದೂರ ಆಗೋದೇ ಮುಖ್ಯ. ನೀವು ಬನ್ನಿ. ಹಾಗೆ ಆಗಲಿ ಲಕ್ಷ್ಮಿ, ಹೊರಡ್ತಾ ಇದ್ದೀನಿ. ಆಯ್ತು ಅಗ್ನಿದೇವ ಅವರೇ. ನನ್ ಮನೆಗೆ ಸೊಸೆಯಾಗಿ ಬಂದು ನನ್ ಜೊತೆನೆ ಆಟ ಆಡ್ತೀಯಾ? ನಿನ್ನ ಸುಮ್ಮನೆ ಬಿಡಲ್ವೇ? ಬರ್ತಿದಾರಲ್ವಾ, ಅವ್ರು ಬಂದ್ಮೇಲೆ ಅವ್ರ ಜೊತೆ ಸೇರ್ಕೊಂಡು ನಿನ್ ಕತೆ ಮುಗಿಸ್ತೀನಿ. ನಮ್ಮ ಅನುಮಾನ ನಿಜ ಆದಂಗಾಯ್ತು. ಹೌದು ಡ್ಯಾಡಿ,
ಇವಾಗ ನಾವು ಅವಳು ಕೊಡೋ ಶಾಕು ನಾರ್ಮಲ್ ಆಗಿರ್ಬಾರ್ದು, ವಿಲ ವಿಲ ಒದ್ದಾಡ್ಬೇಕು. ಹಾಗೆ ಆ ಗೌರಮ್ಮ ಕೋಮಾಗ್ ಹೋಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಅವರಿಬ್ಬರ ಆಟನೂ ನಾವು ನಿಲ್ಲಿಸ್ಬೇಕು. ಅದಾದ್ಮೇಲೆ ನಮ್ಮ ಪಾಸ್ಪೋರ್ಟ್ನ ತಗೊಂಡು ಅಮೆರಿಕಾಗ್ ಹಾರಬೇಕು. ಹೌದು ಮಯೂರಿ, ಸರಿ ಹೊರಡೋಣ ಬಾ. ಓ ಬಂದ್ರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಲಕ್ಷ್ಮಿ, ನಾನು ಹೇಳ್ದಾಗೆ ಮಾಡಿದ್ಯಾ? ಮಾಡಿದೀನಿ ಅಗ್ನಿದೇವ ಅವರೇ. ಈಗ ನಿಮ್ ಪ್ಲಾನ್ ಫ್ಲಾಪ್ ಆಗಲ್ಲ. ಥ್ಯಾಂಕ್ ಯು ಲಕ್ಷ್ಮಿ. ಕಲ್ಯಾಣಿ ನಿಮ್ಮನೆ ಸೊಸೆ ಆಗ್ಬೇಕು ಅಂದ್ರೆ ಇಷ್ಟಾದ್ರೂ ಕಷ್ಟನ ಸಹಿಸ್ಕೊಳ್ಳೇಬೇಕು ಲಕ್ಷ್ಮಿ. ಇದು ನೀವ್ ನನಗೆ ಹೇಳ್ಬೇಕಾ ವೈದಿಕ ಅವರೇ? ಕಲ್ಯಾಣಿ ನನ್ನ ಮನೆ ಸೊಸೆ ಆಗೋದಕ್ಕೆ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀನಿ. ನಿನ್ ಬಗ್ಗೆ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು ಲಕ್ಷ್ಮಿ. ನಿಂಗಾಗೋ ಬೀಗ್ರನ್ನ ಇಲ್ಲೇ ನಿಲ್ಸ್ ಮಾತಾಡ್ತೀಯಾ? ಮನೆ ಒಳಗೆ ಕರಿಯಲ್ವಾ? ಮಾತಾಡ್ತಾ ಮರ್ತ್ಬಿಟ್ಟೆ. ಬನ್ನಿ ಒಳಗೆ. ನಡೀರಿ. ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಯಾಕೆ ನೋಡ್ತಾ ಇದ್ದೀರಾ? ಕೂತ್ಕೊಳ್ಳಿ. ನಿಂತ್ಕೊಳ್ಳಿ. ನಿಮಗ್ ಸ್ವಲ್ಪನೂ ನಾಚಿಕೆ ಇಲ್ವಾ? ಗೌರಮ್ಮನ್ ಕಾರಲ್ಲಿ ಗುದ್ದಿದ್ ಸಾಲ್ದು ಅಂತ ಮತ್ ಯಾವ ಮುಖ ಇಟ್ಕೊಂಡ್ ಬಂದ್ರಿ? ಮರ್ಯಾದೆಯಿಂದ ಈಗಿಂದೀಗ್ಲೇ ಮನೆಯಿಂದ ಆಚೆ ಹೋಗಿ. ಏಯ್, ಅಮಾಯಕಿ ಗೌರಮ್ಮ ನಿಮ್ಗೇನ್ ಅನ್ಯಾಯ ಮಾಡಿದ್ಲು? ದಯಾ ದಾಕ್ಷಿಣ್ಯ ಇಲ್ದೆ ಅವಳನ್ನ ಕಾರಿಂದ ಗುದ್ಬಿಟ್ರಲ್ಲ, ನೀಚ. ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಆಸೆ ಪಟ್ಟು ಮನುಷ್ಯರಿಗೆ ಮೋಸ ಮಾಡ್ಬೇಕಾದ್ರೇನೆ ನಿನ್ನಂತ ನೀಚ ನಮ್ಮನೇಲಿ ಹೇಗಪ್ಪ ಇದ್ದಾನೆ ಅನ್ಕೊಂಡಿದ್ದೆ. ಆದ್ರೆ ಈಗ ಮನುಷ್ಯರನ್ನ ಸಾಯಿಸೋ ಅಂತ ಹಂತಕ ಒಬ್ಬ ನಿನ್ನಲ್ಲಿ ಇದಾನೆ ಅಂತ ಗೊತ್ತಾಗ್ತಿದ್ರೇನೆ ಛೀ, ನಿನ್ನಂತವನ್ನ ನನ್ನ ಮನೇಲಿ ಇಟ್ಕೊಂಡಿದ್ನಲ್ಲ ಅಂತ ನಾಚಿಕೆ ಆಗ್ತಾ ಇದೆ ನನ್ಗೆ. ಅಷ್ಟಕ್ಕೂ ನಿಮ್ಮನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಕುದೀತಾ ಇದೆ. ಕಾವೇರಿ, ಇವ್ರನ್ನ ಹೊರಗೆ ಕಳ್ಸು. ಅಯ್ಯೋ ಅಜ್ಜಿ, ನೀವ್ ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ರ ಅಂತ ಗೊತ್ತಾಗ್ತಿಲ್ಲ. ನಾನು ನಿಮ್ ಮುಖ ನೋಡಕ್ ಬಂದಿಲ್ಲ, ನೋಡ್ಬೇಕನ್ನೋ ಇಂಟ್ರೆಸ್ಟ್ ಕೂಡ ಇಲ್ಲ. ಏಯ್, ನಿನ್ ಹತ್ರ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಮರ್ಯಾದೆಯಿಂದ ಆಚೆ ಹೋಗ್ತೀಯೋ ಇಲ್ವೋ? ಹೋಗಲ್ಲ. ಏನ್ ಮಾಡ್ತೀಯಾ? ನಿಮ್ಮನ್ನ ಕಾವೇರಿ, ನಿನಗೆ ಹುಚ್ಚಿಡ್ದಿದ್ಯಾ? ಅವ್ರನ್ನ ನಾನೇ ಬರಕ್ ಹೇಳಿದ್ದು. ಅದ್ ಹಾಗಲ್ಲ ಅತ್ತೆ. ನೀನ್ ಮಾತಾಡ್ಬೇಡ. ಅವರು ನನಗೋಸ್ಕರ ಬಂದಿದ್ದು, ನನ್ನ ನೋಡಕ್ ಬಂದಿದ್ದು, ನನ್ ಮನೆಗ್ ಬಂದಿದ್ದು. ನಿನಗೇನ್ ಪ್ರಾಬ್ಲಮ್? ಬೇಡ ಅತ್ತೆ, ಅವರು ನಿಮ್ಗೋಸ್ಕರ ಬಂದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಗೂ ಏನಾದ್ರೂ ಅಪಾಯ ಮಾಡ್ತಾರೆ. ನನ್ ಮಾತ್ ಕೇಳಿ ಅವ್ರನ್ನ ಹೊರಗೆ ಕಳ್ಸಿ ಅತ್ತೆ. ಅಮ್ಮ, ಕೊನೆ ಪಕ್ಷ ನನ್ನ ಮಾತಿಗೆ ಬೆಲೆ ಕೊಟ್ಟಾದ್ರು ಅವ್ರನ್ನ ಆಚೆ ಹೋಗಕ್ ಹೇಳಮ್ಮ. ಲಕ್ಷ್ಮಿ, ಅರಮನೆಯಲ್ಲಿ ಇದ್ಕೊಂಡು ಎಂತ ಮೋಸ ಮಾಡಿದಾರೆ ಅಂತ ನೀನು ನೋಡಿದ್ಯಲ್ಲ, ಆದ್ರೂ ಅವ್ರನ್ನ ಹೇಗಮ್ಮ ನಂಬ್ತೀಯಾ? ನೋಡಿದ್ರ ಅತ್ತೆ, ಇವ್ರಿಲ್ ಬರೋದು ಯಾರಿಗೂ ಇಷ್ಟ ಇಲ್ಲ. ಹೊರಗೆ ಕಳ್ಸಿ ಅತ್ತೆ. ಅಲ್ಲ, ನಾವ್ ಏನಕ್ ಬಂದಿದೀವಿ ಅಂತ ಕೇಳಲ್ವಾ? ತಿಳ್ಕೊಳಲ್ವಾ? ವಿಷಯನೇ ಗೊತ್ತಿಲ್ದೆ ದೇವ್ರ ಬಾಯ್ ಕೊಟ್ಟಿದ್ದಾನಲ್ಲ ಅಂತ ಬಾಯ್ಗೆ ಬಂದಿದ್ ಮಾತಾಡ್ತೀರಾ? ಪೃಥ್ವಿ, ನೀನ್ ಲಾಯರೇ ಅಲ್ವಾ? ಹೌದು. ನಿನ್ ಹತ್ರ ಯಾರಾದ್ರೂ ಕೇಸ್ ವಾದ್ಸು ಅಂತ ಬಂದ್ರೆ
ಹೀಗೆ ಅವರು ನಾಚೆ ಓಡಿಸ್ತೀಯಾ? ಇಲ್ಲ ಅಂದ್ರೆ ನಿನ್ ನ್ಯಾಯ ದೇವತೆಗೆ ಬೆಲೆ ಕೊಟ್ಟು ನಿನ್ ಕಪ್ಪು ಕೋಟೆಗೆ ಬೆಲೆ ಕೊಟ್ಟು ನ್ಯಾಯವಾಗಿ ಕೇಸ್ನ ಟೇಕಪ್ ಮಾಡ್ತೀಯಾ? ಕೇಸ್ ಟೇಕ್ ಆಫ್ ಮಾಡ್ತೀನಿ. ಹಾಗಾದ್ರೆ ನಾವು ನಮ್ ಕೇಸ್ ವಿಷಯದಲ್ಲಿ ಲಾಯರ್ನ ಮೀಟ್ ಮಾಡಕ್ ಬಂದಿದೀವಿ. ನೀನ್ ನಮಗ್ ನ್ಯಾಯ ಕೊಡಿಸ್ತೀಯಾ ಅಂತ ನಂಬ್ಕೊಂಡೇ ಬಂದಿದೀವಿ. ನ್ಯಾಯ ಅನ್ಯಾಯ ಅನ್ನೋದು ಮನುಷ್ಯ ಮೇಲೆ ಡಿಪೆಂಡ್ ಆಗಲ್ಲ, ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ವಿಷಯ ನಮಗೂ ಗೊತ್ತು ಲಾಯರ್ ಅವರೇ. ಈಗ ನೀವು ನಮ್ಮ ಕೇಸ್ನ ತಗೋತೀರಾ ಅಥವಾ ಹೊರಗೆ ಕಳಿಸ್ಬಿಡ್ತೀರಾ? ವಕೀಲ್ ಸಾಹೇಬ್ರೆ, ಇಂಥ ನೀಚರು ನ್ಯಾಯವಾಗಿ ಏನ್ ಕೆಲಸ ಮಾಡಕ್ಕಾಗತ್ತೆ? ಯಾರಿಗೆ ಆಗ್ಲಿ ಅನ್ಯಾಯನೇ ಮಾಡೋದು. ಹೊರಗೆ ಹೋಗೋದಕ್ಕೆ ಹೇಳಿ. ಕಾವೇರಿ, ಸುಮ್ನಿರ್ತೀಯಾ? ಅಗ್ನಿದೇವ ಅವರೇ, ನೀವ್ ತಲೆ ಕೆಡ್ಸ್ಕೋಬೇಡಿ. ನನ್ ಮಗ ಅವನ್ ವೃತ್ತಿ ಧರ್ಮನ ಪಾಲಿಸ್ತಾನೆ. ನಿಮ್ ಕೇಸ್ ಏನು ಅಂತ ಹೇಳಿ. ಪೃಥ್ವಿ, ನಾನ್ ಹೇಳ್ತಿದ್ದೀನಲ್ಲ, ಮೊದ್ಲು ಅವ್ರು ಏನ್ ಹೇಳ್ತಾರಂತ ಕೇಳಿಸ್ಕೊ. ಅಗ್ನಿದೇವ ಅವರೇ, ನೀವು ಕೂತ್ಕೊಳ್ಳಿ. ದೊಡ್ಡಮ್ಮ ನಿಂತ್ಕೊಳ್ಳಿ. ಈ ಕೇಸು ನಿಮ್ಗೋಸ್ಕರನೇ. ಅಂದ್ರೆ ನೀವು ಕೂಡ ಕೇಳಬೇಕಾಗಿರೋ ಕೇಸು. ನಿಜ ತಿಳ್ಕೋಬೇಕಾದ ಅವಶ್ಯಕತೆ ನಿಮಗೂ ಇದೆ. ವಿಷಯ ಏನು ಅಂತ ಹೇಳಿ. ನಿನ್ಗೊಬ್ಳು ಹೆಂಡ್ತಿದಾಳಲ್ವಾ, ಅದೇ ಕಾವೇರಿಯನ್ನು ಈ ಹುಡುಗಿ ಗೌರಮ್ಮನ್ ಜೊತೆ ಸೇರಿ ಪ್ಲಾನ್ ಮಾಡಿ ನಾವೇ ಆಕ್ಸಿಡೆಂಟ್ ಮಾಡಿರೋ ತರ ಸೀನ್ ಕ್ರಿಯೇಟ್ ಮಾಡಿ ನಾವೇ ಬೇಕಂತ ಆಕ್ಸಿಡೆಂಟ್ ಮಾಡಿದೀವಿ ಅಂತ ಎಲ್ರೂ ನಂಬಿಸಿ ನಮ್ಮನ್ನ ಕೇಸಲ್ಲಿ ಸಿಕ್ಕಾಕ್ಸಿ ಅಮೆರಿಕ ಹೋಗ್ತಿರೋ ನಮ್ಮನ್ನ ಹೋಗ್ದಿರೋ ತರ ಮಾಡಿದ್ಲು. ಹಾಗ್ ಮಾಡ್ಬೇಕಾಗಿರೋ ಅವಶ್ಯಕತೆ ನನ್ಗೇನಿಲ್ಲ. ನಿಜವಾಗ್ಲೂ ಗೌರಮ್ಮ ಕೋಮಾಗ್ ಹೋಗಿರ್ಲಿಲ್ಲ, ಹೋಗಿರೋ ತರ ನಾಟಕ ಮಾಡ್ತಿದ್ದಾಳಷ್ಟೇ. ಗೌರಮ್ಮನ್ ದೇಹದಲ್ಲಿ ಒಂದೇ ಒಂದು ಗಾಯನೂ ಆಗದೆ ಕೋಮಾಗ್ ಹೇಗೆ ಹೋಗ್ತಾಳೆ ಲಾಯರ್ ಸಾಹೇಬ್ರೆ? ಈಗ ಹೇಳಿ ಲಾಯರ್ ಅವರೇ, ಇದ್ರಲ್ಲಿ ನಮ್ಮ ತಪ್ಪೇನಿದೆ? ನಿಜವಾಗ್ಲೂ ನೀವು ಹೇಳ್ದಾಗೆ ನಡೆದಿದ್ರೆ ಕಾವೇರಿ ಗೌರಮ್ಮ ಮಾಡಿದ್ದು ತಪ್ಪು. ವಕೀಲ್ ಸಾಹೇಬ್ರೆ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ವಕೀಲ್ ಸಾಹೇಬ್ರೆ. ಯಾರ್ ಸುಳ್ಳು ಹೇಳ್ತಿದಾರೋ ಯಾರ್ ನಿಜ ಹೇಳ್ತಿದಾರೋ ಲಾಯರ್ ಅವರೇ ಹೇಳ್ತಾರೆ ಕಾವೇರಿ. ಒಬ್ಬ ಲಾಯರ್ ಆಗಿ ನಾನು ಈ ಮಾತು ಹೇಳಬಾರ್ದು, ಆದರೆ ನಿಮ್ಮನ್ನು ನೋಡಿದ್ರೆ ಹೇಳ್ಬೇಕನ್ನಿಸ್ತಾ ಇದೆ. ನಿಮ್ಮಂಥ ಮೋಸಗಾರರ ಕೇಸ್ನ ನಾನು ಟೇಕ್ ಆಫ್ ಮಾಡ್ತಾ ಇಲ್ಲ. ಟೇಕ್ ಆಫ್ ಮಾಡಿ ನಾನು ಮೋಸಗಾರ ಆಗೋಕೆ ರೆಡಿ ಇಲ್ಲ. ಮರ್ಯಾದೆಯಿಂದ ಆಚೆ ಹೋಗಿ. ಪೃಥ್ವಿ, ಹುಡ್ಕೊಂಡ್ ಬಂದಿರೋ ಕೇಸ್ ಕಣೋ, ಹಾಗೆ ಮಾತಾಡಬಾರ್ದು. ಬೇಕಾಗಿಲ್ಲಮ್ಮ, ಅವ್ರನ್ನ ಹೊರಗಡೆ ಕಳಿಸು. ಲಾಯರ್ ಸರ್ ಈ ಮಾತು ಹೇಳ್ತಾರೆ ಅಂತ ಮೊದಲೇ ಗೊತ್ತಿತ್ತು. ಆ ವಿಷಯ ಗೊತ್ತಿದ್ರು ಕೂಡ ಯಾಕೆ ಬಂದಿದೀವಿ ಅಂತ ಗೊತ್ತಾ ಲಾಯರ್? ಈ ಕೇಸ್ ವಿಷಯದಲ್ಲಿ ನಮ್ಮನ್ ನೀವ್ ಹೇಗ್ ನಂಬ್ತಿಲ್ವೋ ನಿಮ್ ಹೆಂಡತಿ ಕೂಡ ನಿಮ್ಮನ್ನು ನಂಬ್ತಿಲ್ಲ. ಅರ್ಥ ಆಗ್ಲಿಲ್ವಾ ಲಾಯರ್ ಅವರೇ? ನಿಮಗೆ ಕಲ್ಯಾಣಿ ಮೇಲಿರೋ ಪ್ರೀತಿಯಿಂದ ಈ ಕೇಸ್ನ ನೀವು ತಗೊಂಡು ಗೆಲ್ಲಿಸ್ಬಿಡ್ತೀರಾ ಅಂತ ನಿಮ್ಮ ಹೆಂಡತಿ ಆದವರು ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಅವ್ರ ಪರವಾಗಿ ವಾದ ಮಾಡೋಕ್ಕೆ ಬೇರೆ ಲಾಯರನ್ನು ಇಟ್ಕೊಂಡಿದ್ದಾರೆ. ಹಾ, ಏನು ಕಾವೇರಿ ಬೇರೆ ಲಾಯರ್ನ ಅಪಾಯಿಂಟ್ ಮಾಡಿದಾಳ? ನಿಜ ಲಾಯರ್ ಅವರೇ, ನೀವು ಕಪ್ಪು ಕೊಟ್ಟು ಹಾಕೊಂಡಿರೋ ಕೇಸ್ ಗೆಲ್ಲಕ್ಕಾಗದೇ ಇರೋ ಅಸಮರ್ಥರಂತೆ. ನಿಮ್ಮನ್ನ ನಂಬ್ಕೊಂಡ್ರೆ ಕೇಸ್ ಸೋತ್ ಹೋಗ್ತಾಳಂತೆ. ಸಾಕು ನಿಲ್ಸಿ. ನಾನ್ ಬೇರೆ ವಕೀಲ ಹತ್ರ ಯಾಕೆ ಮಾತಾಡ್ತೀನಿ? ಪೃಥ್ವಿ, ಇವಳು ಹಾಗೆ ಮಾಡಿದ್ರು ಮಾಡ್ಬೋದು. ಮಾಡ್ಬೋದು ಅಲ್ಲ ಆಂಟಿ,
ಆಲ್ರೆಡಿ ಮಾಡಿದಾಳೆ. ಸಾಕ್ ನಿಲ್ಸಿ. ಕಾವೇರಿಗೆ ಪೃಥ್ವಿ ಅಂದ್ರೆ ಎಷ್ಟಿಷ್ಟ ಅಂತ ಎಲ್ರಿಗೂ ಗೊತ್ತು. ಅಂತ ಕಾವೇರಿ ಪೃಥ್ವಿನಲ್ದೆ ಇನ್ಯಾರನ್ನ ನಂಬ್ತಾಳೆ? ಪೃಥ್ವಿ, ಇವ್ರ ಮಾತನ್ನೆಲ್ಲ ನೀನ್ ನಂಬೇಡ. ಹೌದು ವಕೀಲ್ ಸಾಹೇಬ್ರೆ, ನಾನು ನೀವು ಮೊದಲನೇ ಸಲ ನಮ್ ಭೂಮಿ ವಿಷಯದಲ್ಲಿ ನೀವು ಕೋರ್ಟಲ್ ವಾದ ಮಾಡೋದನ್ನ ನಾನೇ ನೋಡಿದ್ದೀನಿ. ನಿಮ್ ಕೆಲಸದಲ್ಲಿ ನಾನು ನ್ಯಾಯ ನೋಡಿದ್ದೀನಿ. ಅಂಥದ್ರಲ್ಲಿ ಇಷ್ಟು ಚಿಕ್ಕ ವಿಷಯಕ್ಕೆ ಬೇರೆ ಲಾಯರ್ ಹತ್ರ ಯಾಕೆ ಮಾತಾಡ್ತೀನಿ ಹೇಳಿ? ನೀನ್ ಇಂಥದ್ ಏನೋ ಒಂದ್ ಕತೆ ಹೇಳ್ತೀಯ ಅಂತಾನೆ ನೀನ್ ಮಾತಾಡಿರೋ ಲಾಯರ್ನು ಕೂಡ ನಾವು ಕರ್ಕೊಂಡ್ ಬಂದಿದೀವಿ. ಲಾಯರ್ ಭಾರತಿ ಅವರೇ, ಭಾರತಿ ಅವರೇ, ಭಾರತಿ ಅವರೇ, ಈ ಕಾವೇರಿ ನಿಮ್ಗೆ ಫೋನ್ ಮಾಡಿದ್ಲಲ್ವಾ? ಆ ಫೋನ್ನ ಒಂದ್ ನಿಮಿಷ ಇಲ್ಲಿ ಕೊಡ್ತೀರಾ? ವಕೀಲ್ ಸಾಹೇಬ್ರೆ, ಅಷ್ಟಕ್ಕೂ ಇವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಹೌದು, ಅವ್ರು ಕೊಟ್ಟಿರೋ ಫೋನಲ್ಲಿ ಏನಿದೆ? ನೀನು ಅವ್ರಿಗೆ ಎಷ್ಟು ಸಲ ಕಾಲ್ ಮಾಡಿದ್ಯಾ ಅನ್ನೋ ಕಾಲ್ ಡೀಟೇಲ್ಸ್ ಎಲ್ಲ ಇದರಲ್ಲೇ ಇದೆ. ವಕೀಲ್ ಸಾಹೇಬ್ರೆ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಫೋನ್ ಮಾಡಿಲ್ಲ ಸಾಹೇಬ್ರೆ. ಅಷ್ಟಕ್ಕೂ ಇವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಇದೇನಮ್ಮ, ನೀನ್ ತಾನೇ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ದು? ನನ್ ಗಂಡಂಗೆ ಗೆಲ್ಲೋದಿಕ್ಕಾಗಲ್ಲ ಅಂತ ನನ್ನೇ ವಾದ ಮಾಡೋದಿಕ್ ಹೇಳ್ದೆ. ಇವಾಗೇನಮ್ಮ ಮಾತ್ ಬದಲಾಯಿಸ್ತಾ ಇದೀಯಾ? ಕಾವೇರಿ, ನಿನ್ ಫೋನ್ ತಗೊಂಬಾ. ಹಾ, ಈಗಲೇ ತರ್ತೀನಿ. ನಿನ್ ಹೆಂಡತಿಗೆ ಎಲ್ಲಿಂದ ಬುದ್ಧಿ ಬಂತೋ? ಫೋನ್ ಮಾಡಿ ಡಯಲ್ ಲಿಸ್ಟ್ ಎಲ್ಲ ಡಿಲೀಟ್ ಮಾಡಿ ಎಲ್ರನ್ನೂ ನಂಬಿಸೋ ಪ್ರಯತ್ನ ಪಡ್ತಿದ್ದಾಳೆ. ನಿಜವಾಗ್ಲೂ ನಾನು ಫೋನ್ ಮಾಡಿಲ್ಲ ಅತ್ತೆ. ಅಷ್ಟಕ್ಕೂ ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಅವ್ರ ನಂಬರ್ ನನಗೆ ಹೇಗೆ ಗೊತ್ತಿರತ್ತೆ ಹೇಳಿ? ಹೌದು ವಕೀಲ್ ಸಾಹೇಬ್ರೆ, ಇವರೆಲ್ಲರೂ ಸುಳ್ಳು ಹೇಳ್ತಿದ್ದಾರೆ. ನಾನು ನಿಮಗೆ ಮೋಸ ಮಾಡಿಲ್ಲ. ಪೃಥ್ವಿ, ಪೃಥ್ವಿ, ವಕೀಲ್ ಸಾಹೇಬ್ರೆ, ನಾನು ನಿಜ ಹೇಳ್ತಿದ್ದೀನಿ ವಕೀಲ್ ಸಾಹೇಬ್ರೆ, ನಾನು ನಿಮಗ್ ಮೋಸ ಮಾಡಿಲ್ಲ ಸಾಹೇಬ್ರೆ. ನೀನೇ ಲಾಯರ್ಗೆ ಫೋನ್ ಮಾಡಿಲ್ಲ ಅಂದ್ರೆ ನಿನ್ ಫೋನ್ ತಗೊಂಡು ಈ ಲಾಯರ್ಗೆ ಯಾರು ಫೋನ್ ಮಾಡ್ತಾರೆ? ನಿನ್ ಧ್ವನಿ ನನಗ್ ಚೆನ್ನಾಗಿ ನೆನ್ಪಿದೆ. ನನಗ್ ಫೋನ್ ಮಾಡಿ ಮಾತಾಡಿದ್ದು ನೀನೇ ಅಲ್ವೇನಮ್ಮ? ಇವಾಗ ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ನಮ್ ಕಾವೇರಿ ಪ್ರಾಣ ಹೋದ್ರೂ ಸುಳ್ಳು ಹೇಳಲ್ಲ. ಪೃಥ್ವಿ ವಿಷಯದಲ್ಲಂತೂ ಸಾಧ್ಯನೇ ಇಲ್ಲ. ಪೃಥ್ವಿ, ಇವರೆಲ್ಲ ಸೇರಿ ನಿನಗೂ ಕಾವೇರಿಗೂ ಜಗಳ ತಂದಿಡ್ಬೇಕು ಅಂತ ನೋಡ್ತಿದ್ದಾರೆ. ಛೇ, ನಂಬಿಕೆ ಇರೋ ಕಡೆನೇ ಮೋಸ ಆಗುತ್ತೆ ಕಾವೇರಿ. ಛೀ, ಜೀವನದಲ್ಲಿ ನೀನು ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟು ನಂಬಿದ್ದೆ ನಿನ್ನ, ಅದಕ್ಕೆ ಇಷ್ಟು ಮೋಸ ಮಾಡಿದೆ ಅನ್ಸುತ್ತೆ ನೀನು. ನಾನು ನಿಮಗ್ ಮೋಸ ಮಾಡಿಲ್ಲ ಸಾಹೇಬ್ರೆ. ಸಾಕು ಕಾವೇರಿ. ನಿನ್ನ ಹೆಂಡತಿಗೆ ಸ್ವೀಕರಿಸಕ್ ಆಗದೆ ಹೋದ್ರು ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಯಾವತ್ತಿಗೂ ಬಿಟ್ಕೊಡಕ್ಕಾಗದಿರೋ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ ನಿನ್ನ. ಛೇ, ನೀನು ಈ ಥರ ಬಿಹೇವ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗ ಹೇಳ್ತಾ ಇದ್ದೀನಿ ನೋಡು, ಸರಿಯಾಗಿ ಕೇಳಿಸ್ಕೊ. ನೀನು ಯಾವ ಲಾಯರ್ ಮುಂದೆ ನನ್ನ ಮೋಸಗಾರ, ಕೈಲಾಗ್ದೋನು, ಅಸಮರ್ಥ ಅಂತ ಹೇಳಿದ್ಯೋ, ಯಾವ ಲಾಯರ್ ಮುಂದೆ ನಾನು ಕೇಸ್ ಗೆಲ್ಲಕ್ಕಾಗಲ್ಲ, ನ್ಯಾಯ ಕೊಡ್ಸಕ್ಕಾಗಲ್ಲ ಅಂತ ಹೇಳಿದ್ಯೋ, ನನ್ನ ಲಾ ಕೋರ್ಟ್ ಮರ್ಯಾದೆ ತೆಗೆದಿದ್ಯೋ, ಅದೇ ಲಾಯರ್ ಮುಂದೆ ಹೇಳ್ತಾ ಇದ್ದೀನಿ, ನಾನು ಈ ಕೇಸ್ ಟೇಕಪ್ ಮಾಡ್ತಾ ಇದ್ದೀನಿ.